ಆತ್ಮೀಯ ನನ್ನ ಅತಿಥಿ ವೃತ್ತಿ ಬಾಂಧವರೇ, ಇಂದು ಏನು ನಮ್ಮ ಕಾನೂನು ಮತ್ತು ಪ್ರವಾಸೋದ್ಯಮ ಇಲಾಖೆ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಚ್ ಕೆ ಪಾಟೀಲ್ ಸರ್ ಅವರನ್ನ ಹುಲ್ಲಕೋಟೆಯಲ್ಲಿ ಭೇಟಿಯಾಗಿ ಏನು ಅಭಿನಂದನೆಗಳನ್ನು ಸಲ್ಲಿಸಲಾಯಿತು. ಕಾರಣ ಇಷ್ಟೇ, ಕಳೆದ ಬೆಳಗಾವಿಯಲ್ಲಿ ಕೂಡ ನಾವು ಹೋರಾಟವನ್ನು ಮಾಡಿದ್ದೇವೆ. ನಮ್ಮ ಹೋರಾಟದ ಒಂದು ನೇತೃತ್ವ ವಹಿಸಿರುವಂತಹ ಬೆಳಗಾವಿ ಜಿಲ್ಲಾ ಅಧಿಕಾರಿಗಳಾಗಿರುವಂತಹ ಮೊಹಮ್ಮದ್ ರೋಷನ್ ಸರ್ ಅವರಿಗೆ ಮತ್ತು ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸರ್ ಅವರಿಗೆ ವಿಶೇಷವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ನಮ್ಮ ಅರ್ಹತೆ ಇಲ್ಲದಂತ ಅಧಿಪನ್ಯಾಸಕರು ಬಹಳಷ್ಟು ಏನು ಕಷ್ಟಗಳನ್ನು ಅನುಭವಿಸಿ ನಮಗೆ ಇಲಾಖೆಯಲ್ಲಿ ಅವಕಾಶನೇ ಇಲ್ಲದ ತರ ಮಾಡಿದ್ರು. ಅದನ್ನ ಒಂದು ನೇತೃತ್ವ ವಹಿಸಿಕೊಂಡು ವಿಶೇಷವಾಗಿ ನಮ್ಮ ಸಭಾಪತಿಗಳಾಗಿರುವಂತಹ ಬಸವರಾಜ ಹೊರಟ್ಟಿ ಸರ್ ಇರ್ಬೋದು, ವಿಧಾನ ಪರಿಷತ್ತಿನ ಸದಸ್ಯರುಗಳಿಗೆ, ಶಾಸಕರುಗಳಿಗೆ, ಹಿರಿಯ ಶಿಕ್ಷಣ ತಜ್ಞರಾಗಿರುವಂತಹ ಡಾಕ್ಟರ್ RM ಕುಬಿರಪ್ಪ ಸರ್ ಅವರಿಗೆ ಮತ್ತು ಇನ್ನೂ ಅನೇಕ ಸಂಘಟನೆಗಳು ಕೂಡ ನಮ್ಮ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಆದ್ಮೇಲೆ ನಾವು ಕೇಳ್ತಾ ಇರೋದಿಷ್ಟೇ, ಏನು ಅಂತಂದ್ರೆ ನಮ್ಗೆ ಸೇವಾ ಭದ್ರತೆ ಬೇಕಾಗಿತ್ತು, ಅದು ಬೇಕಾಗಿದೆ. ದಯವಿಟ್ಟು ಆ ಸೇವಾ ಭದ್ರತೆಯನ್ನು ನಮ್ಗೆ ಒದಗಿಸಬೇಕಂತ ಹೇಳಿ ಈ ಮೂಲಕ ನಾನು ಮಾನ್ಯ ಸಚಿವರಲ್ಲಿ ಮನವಿ ಮಾಡಿಕೊಂಡಾಗ ಬಹಳ ಇದನ್ನ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಆದಷ್ಟು ಅತಿ ಶೀಘ್ರದಲ್ಲಿ ಅದನ್ನ ಸರಿಪಡಿಸುವಂತ ಕೆಲಸ ಮಾಡ್ತೀನಿ ಅಂತ ಹೇಳಿದರೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆದ್ಮೇಲೆ ತಾವ್ಯಾರು ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಈ ಏನು ನಮಗೆ ಶೈಕ್ಷಣಿಕ ಸಂಯೋಜಕ ಅಂತ ಮಾಡಿದರೆ ನಮಗೆ ಬೋಧನಾ ಕಾರ್ಯಕ್ಕೆ ಕಾರ್ಯನಿರ್ವಹಿಸಲಿಕ್ಕೆ ಹೆಚ್ಚು ಒತ್ತು ಕೊಡಬೇಕು ಸರ್ ಅಂತ ಮನವಿ ಮಾಡ್ಕೊಂಡಿದ್ದೇವೆ. ಜೊತೆಗೆ 3 ವರ್ಷದ ಆ ಕಟಾಫ್ ದಿನಾಂಕನ ಕೈ ಬಿಡಬೇಕು ಅಂತ ಕೂಡ ಮನವಿ ಮಾಡ್ಕೊಂಡಿದ್ದೇವೆ. ಅದನ್ನು ಕೂಡ ಚರ್ಚೆ ಮಾಡ್ತೀನಿ ಅಂತ ಹೇಳಿದರೆ ತಾವ್ಯಾರು ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ. ನಮ್ಮ ಸಂಘಟನೆ ಹೋರಾಟ ಹೀಗೆ ಮುಂದುವರಿತದೆ ಅಂತ ಹೇಳಿದ್ದೇವೆ. ಯಾಕಂದ್ರೆ ನಮಗೆ ಬೇಕಾಗಿದ್ದು ಭದ್ರತೆ ಅಂತ ಹೇಳಿದ್ದೇವೆ. ಆ ನಿಟ್ಟಿನಲ್ಲಿ ಸರ್ ಅವರು ಬಹಳ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದರೆ. ಈ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಪರವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಿಗೆ, ಎಲ್ಲ ಶಾಸಕರುಗಳಿಗೆ, ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟಿರುವಂತ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ನಾನು ವಿಶೇಷವಾಗಿ ಡಾಕ್ಟರ್ ಎಚ್ ಕೆ ಪಾಟೀಲ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆದ್ಮೇಲೆ 2009 MPhil ಪದವಿಯನ್ನು ಪರಿಗಣಿಸಬೇಕಂತ ಇವತ್ತು ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ದೇವೆ. ಅದನ್ನು ಕೂಡ ನಾವು ಚರ್ಚೆ ಮಾಡ್ತೀನಿ ಅಂತ ಹೇಳಿದರೆ, ಹಾಗಾಗಿ ಯಾರು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಈ MPhil ಪದವಿಯನ್ನು ಇಟ್ಟುಕೊಂಡು ಯಾರ್ಯಾರು ಏನೇನೊಂದು ಆಡಿಯೋ ಹಾಕ್ತಿರ್ತಾರೆ ಅಂತ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳುವಂತಿಲ್ಲ. ಯಾಕೆ ಅಪಪ್ರಚಾರ ಮಾಡೋರು ಈಗೂ ಇರ್ತಾರೆ, ಹಿಂದೂ ಇರ್ತಾರೆ, ಮುಂದೂ ಇರ್ತಾರೆ. ಅವರೇ ನಮ್ಮ ಮಾರ್ಗದರ್ಶಕರು. ಮತ್ತೊಮ್ಮೆ ಅವ್ರಿಗೂ ಕೂಡ ಒಳ್ಳೆಯದಾಗ್ಲಿ. ನೀವೆಲ್ಲರೂ ಕೂಡ ನಮ್ಮ ಈ ಕುಟುಂಬ ಅತಿಥಿ ಉಪನ್ಯಾಸಕರ ಒಂದು ಕುಟುಂಬ ಇದ್ದಾಗೆ ಎಲ್ಲರೂ ಕೂಡ ಬರುವ ದಿನಮಾನಗಳಲ್ಲಿ ಏನು ಒಂದು ಶೈಕ್ಷಣಿಕ ಸಮಾಜತರನ ಏನೋ ಒಂದು ಮಾಡಿ ನಾವೆಲ್ಲರೂ ಕೂಡ ಮತ್ತೊಮ್ಮೆ ಸರ್ಕಾರದ ಮೇಲೆ ಒತ್ತಡ ತರ್ತಕ್ಕಂಥ ಕೆಲಸ ಮಾಡೋಣ. ಎಲ್ಲರೂ ಕೂಡ ಧೈರ್ಯವಾಗಿರ್ಬೇಕಂತ ಹೇಳಿ, ಆದ್ರೆ ಒಂದನ್ನ ಹೇಳಿದ್ದೇವೆ, ನಮಗೆ ಸೇವಾ ಭದ್ರತೆ ಸಿಗೋವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಕೂಡ ನಾನು ಮತ್ತೊಮ್ಮೆ ಮಾನ್ಯ ಸಚಿವರಿಗೆ ಮನವಿ ಮಾಡ್ಕೊಂಡಿದ್ದೇನೆ. ಹಾಗಾಗಿ ದಯವಿಟ್ಟು ಯಾರು ಕೂಡ ಅಧೈರ್ಯಗೊಳ್ಳಬಾರದು. ನಮ್ಮ ಹೋರಾಟ ಮುಂದಿರ್ತದೆ. ತಾವೆಲ್ಲರೂ ಕೂಡ ಇದೇ ತರ ಸಹಕಾರ ಇರಲಿ ಅಂತ ಹೇಳಿ, ಕೆಲವರು ನನ್ನ ಹೆಸರು ಹೇಳ್ಕೊಂಡು ಏನೇನೋ ಮಾಡ್ತಾ ಇದ್ದಾರೆ, ದಯವಿಟ್ಟು ನನಗೆ ಅಂತ ಇದ್ರೆ ದಯವಿಟ್ಟು ನನ್ನ ಗಮನಕ್ಕೆ ತಂಬರಿ ಅಂತ ತಮ್ಮಲ್ಲಿಗೆ ಮನವಿ ಮಾಡಿಕೊಂಡು ನಾನು ಮಾತುಗಳನ್ನು ಮುಗಿಸ್ತೇನೆ. ಎಲ್ರಿಗೂ ಒಳ್ಳೇದಾಗ್ಲಿ, ಶುಭವಾಗಲಿ. ಜೈ ಭುವನೇಶ್ವರಿ. ಆತ್ಮೀಯ ನನ್ನ ಅತಿಥಿ ವೃತ್ತಿ ಬಾಂಧವರೇ, ಇಂದು ಏನು ನಮ್ಮ ಕಾನೂನು ಮತ್ತು ಪ್ರವಾಸೋದ್ಯಮ ಇಲಾಖೆ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಚ್ ಕೆ ಪಾಟೀಲ್ ಸರ್ ಅವರನ್ನ ಹುಲ್ಲಕೋಟೆಯಲ್ಲಿ ಭೇಟಿಯಾಗಿ ಏನು ಅಭಿನಂದನೆಗಳನ್ನು ಸಲ್ಲಿಸಲಾಯಿತು. ಕಾರಣ ಇಷ್ಟೇ, ಕಳೆದ ಬೆಳಗಾವಿಯಲ್ಲಿ ಕೂಡ ನಾವು ಹೋರಾಟವನ್ನು ಮಾಡಿದ್ದೇವೆ. ನಮ್ಮ ಹೋರಾಟದ ಒಂದು ನೇತೃತ್ವ ವಹಿಸಿರುವಂತಹ ಬೆಳಗಾವಿ ಜಿಲ್ಲಾ ಅಧಿಕಾರಿಗಳಾಗಿರುವಂತಹ ಮೊಹಮ್ಮದ್ ರೋಷನ್ ಸರ್ ಅವರಿಗೆ ಮತ್ತು ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸರ್ ಅವರಿಗೆ ವಿಶೇಷವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ನಮ್ಮ ಅರ್ಹತೆ ಇಲ್ಲದಂತ ಅಧಿಪನ್ಯಾಸಕರು ಬಹಳಷ್ಟು ಏನು ಕಷ್ಟಗಳನ್ನು ಅನುಭವಿಸಿ ನಮಗೆ ಇಲಾಖೆಯಲ್ಲಿ ಅವಕಾಶನೇ ಇಲ್ಲದ ತರ ಮಾಡಿದ್ರು. ಅದನ್ನ ಒಂದು ನೇತೃತ್ವ ವಹಿಸಿಕೊಂಡು ವಿಶೇಷವಾಗಿ ನಮ್ಮ ಸಭಾಪತಿಗಳಾಗಿರುವಂತಹ ಬಸವರಾಜ ಹೊರಟ್ಟಿ ಸರ್ ಇರ್ಬೋದು, ವಿಧಾನ ಪರಿಷತ್ತಿನ ಸದಸ್ಯರುಗಳಿಗೆ, ಶಾಸಕರುಗಳಿಗೆ, ಹಿರಿಯ ಶಿಕ್ಷಣ ತಜ್ಞರಾಗಿರುವಂತಹ ಡಾಕ್ಟರ್ RM ಕುಬಿರಪ್ಪ ಸರ್ ಅವರಿಗೆ ಮತ್ತು ಇನ್ನೂ ಅನೇಕ ಸಂಘಟನೆಗಳು ಕೂಡ ನಮ್ಮ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಆದ್ಮೇಲೆ ನಾವು ಕೇಳ್ತಾ ಇರೋದಿಷ್ಟೇ, ಏನು ಅಂತಂದ್ರೆ ನಮ್ಗೆ ಸೇವಾ ಭದ್ರತೆ ಬೇಕಾಗಿತ್ತು, ಅದು ಬೇಕಾಗಿದೆ. ದಯವಿಟ್ಟು ಆ ಸೇವಾ ಭದ್ರತೆಯನ್ನು ನಮ್ಗೆ ಒದಗಿಸಬೇಕಂತ ಹೇಳಿ ಈ ಮೂಲಕ ನಾನು ಮಾನ್ಯ ಸಚಿವರಲ್ಲಿ ಮನವಿ ಮಾಡಿಕೊಂಡಾಗ ಬಹಳ ಇದನ್ನ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಆದಷ್ಟು ಅತಿ ಶೀಘ್ರದಲ್ಲಿ ಅದನ್ನ ಸರಿಪಡಿಸುವಂತ ಕೆಲಸ ಮಾಡ್ತೀನಿ ಅಂತ ಹೇಳಿದರೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆದ್ಮೇಲೆ ತಾವ್ಯಾರು ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಈ ಏನು ನಮಗೆ ಶೈಕ್ಷಣಿಕ ಸಂಯೋಜಕ ಅಂತ ಮಾಡಿದರೆ ನಮಗೆ ಬೋಧನಾ ಕಾರ್ಯಕ್ಕೆ ಕಾರ್ಯನಿರ್ವಹಿಸಲಿಕ್ಕೆ ಹೆಚ್ಚು ಒತ್ತು ಕೊಡಬೇಕು ಸರ್ ಅಂತ ಮನವಿ ಮಾಡ್ಕೊಂಡಿದ್ದೇವೆ. ಜೊತೆಗೆ 3 ವರ್ಷದ ಆ ಕಟಾಫ್ ದಿನಾಂಕನ ಕೈ ಬಿಡಬೇಕು ಅಂತ ಕೂಡ ಮನವಿ ಮಾಡ್ಕೊಂಡಿದ್ದೇವೆ. ಅದನ್ನು ಕೂಡ ಚರ್ಚೆ ಮಾಡ್ತೀನಿ ಅಂತ ಹೇಳಿದರೆ ತಾವ್ಯಾರು ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ. ನಮ್ಮ ಸಂಘಟನೆ ಹೋರಾಟ ಹೀಗೆ ಮುಂದುವರಿತದೆ ಅಂತ ಹೇಳಿದ್ದೇವೆ. ಯಾಕಂದ್ರೆ ನಮಗೆ ಬೇಕಾಗಿದ್ದು ಭದ್ರತೆ ಅಂತ ಹೇಳಿದ್ದೇವೆ. ಆ ನಿಟ್ಟಿನಲ್ಲಿ ಸರ್ ಅವರು ಬಹಳ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದರೆ. ಈ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಪರವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಿಗೆ, ಎಲ್ಲ ಶಾಸಕರುಗಳಿಗೆ, ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟಿರುವಂತ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ನಾನು ವಿಶೇಷವಾಗಿ ಡಾಕ್ಟರ್ ಎಚ್ ಕೆ ಪಾಟೀಲ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆದ್ಮೇಲೆ 2009 MPhil ಪದವಿಯನ್ನು ಪರಿಗಣಿಸಬೇಕಂತ ಇವತ್ತು ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ದೇವೆ. ಅದನ್ನು ಕೂಡ ನಾವು ಚರ್ಚೆ ಮಾಡ್ತೀನಿ ಅಂತ ಹೇಳಿದರೆ,
ಹಾಗಾಗಿ ಯಾರು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಈ MPhil ಪದವಿಯನ್ನು ಇಟ್ಟುಕೊಂಡು ಯಾರ್ಯಾರು ಏನೇನೊಂದು ಆಡಿಯೋ ಹಾಕ್ತಿರ್ತಾರೆ ಅಂತರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳುವಂತಿಲ್ಲ. ಯಾಕೆ ಅಪಪ್ರಚಾರ ಮಾಡೋರು ಈಗೂ ಇರ್ತಾರೆ, ಹಿಂದೂ ಇರ್ತಾರೆ, ಮುಂದೂ ಇರ್ತಾರೆ. ಅವರೇ ನಮ್ಮ ಮಾರ್ಗದರ್ಶಕರು. ಮತ್ತೊಮ್ಮೆ ಅವ್ರಿಗೂ ಕೂಡ ಒಳ್ಳೆಯದಾಗ್ಲಿ. ನೀವೆಲ್ಲರೂ ಕೂಡ ನಮ್ಮ ಈ ಕುಟುಂಬ ಅತಿಥಿ ಉಪನ್ಯಾಸಕ ನಮ್ಮ ಒಂದು ಕುಟುಂಬ ಇದ್ದಾಗೆ ಎಲ್ಲರೂ ಕೂಡ ಬರುವ ದಿನಮಾನಗಳಲ್ಲಿ ಏನು ಒಂದು ಶೈಕ್ಷಣಿಕ ಸಮಾಜ ತರ ಏನೋ ಒಂದು ಮಾಡಿ ನಾವೆಲ್ಲರೂ ಕೂಡ ಮತ್ತೊಮ್ಮೆ ಸರ್ಕಾರದ ಮೇಲೆ ಒತ್ತಡ ತರ್ತಕ್ಕಂಥ ಕೆಲಸ ಮಾಡೋಣ. ಎಲ್ಲರೂ ಕೂಡ ಧೈರ್ಯವಾಗಿರ್ಬೇಕಂತ ಹೇಳಿ, ಆದ್ರೆ ಒಂದನ್ನ ಹೇಳಿದ್ದೇವೆ, ನಮಗೆ ಸೇವಾಭದ್ರ ಸಿಗೋವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಕೂಡ ನಾನು ಮತ್ತೊಮ್ಮೆ ಮಾನ್ಯ ಸಚಿವರಿಗೆ ಮನವಿ ಮಾಡ್ಕೊಂಡಿದ್ದೇನೆ. ಹಾಗಾಗಿ ದಯವಿಟ್ಟು ಯಾರು ಕೂಡ ಅಧೈರ್ಯಗೊಳ್ಳಬಾರದು. ನಮ್ಮ ಹೋರಾಟ ಮುಂದಿರ್ತದೆ. ನಾವೆಲ್ಲರೂ ಕೂಡ ಇದೇ ತರ ಸಹಕಾರ ಇರಲಿ ಅಂತ ಹೇಳಿ, ಕೆಲವರು ನನ್ನ ಹೆಸರು ಹೇಳ್ಕೊಂಡು ಏನೇನೋ ಮಾಡ್ತಾ ಇದ್ದಾರೆ, ದಯವಿಟ್ಟು ನನಗೆ ಅಂತ ಇದ್ರೆ ದಯವಿಟ್ಟು ನನ್ನ ಗಮನಕ್ಕೆ ತಂಬರಿ ಅಂತ ತಮ್ಮಲ್ಲಿಗೆ ಮನವಿ ಮಾಡಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ರಿಗೂ ಒಳ್ಳೇದಾಗ್ಲಿ, ಶುಭವಾಗಲಿ. ಜೈ ಭುವನೇಶ್ವರಿ.